ಯಾವ ನಮ್ಮ ಮಾವನದಂಥ ಮಾನ್ಯಂಗ ದಾನಪ್ಪಗಳು ಇವರಾದರೂ ಕೂಡ 101 ರೂಪಾಯಿ ಕೊಟ್ಟಿರ್ತಾರೆ. 1 ರೂಪಾಯಿ ಅವ್ರು ಇಟ್ಕೊಂಡವ್ರು ಪರವಾಗಿಲ್ಲ, 100 ಮಾತ್ರ ಕೊಟ್ಟಾರು. ತುಂಬ ಬರಿಯಾಗಿರ್ತೀನಿ. ಹರಿಯಾದ ಪೆಟ್ರೋಲ್ ಸುಮ್ಮಕಂಗಪ್ಪ. ತಂದೆ ಮಾರುತೇಶ, ನನ್ನ ಜೀವನ ಅಲೆಗಳಿಗೆ ಸಿಲುಕಿ ಅಂಧ ಪತನಕ್ಕಿಳಿದರೂ ಕೂಡ ಮತ್ತೆ ನನ್ನ ಕನಸುಗಳಿಗೆ ಪುನರ್ಜನ್ಮ ನೀಡಿದೆ. ಇಂದು ನನ್ನ ಪ್ರಥಮ ರಾತ್ರಿ. ನನ್ನ ಗಂಡ ರವಿ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ನಾನು ಸಂತೋಷವಾಗಿ ಕಾಯ್ತಾ ಇದ್ದೀನಿ. ಈ ನಮ್ಮ ಜೀವನ ಸುಖವಾಗಿ ಸಾಗಲಿ ಅಂತ ಆಶೀರ್ವಾದ ಮಾಡು ತಂದೆ, ಆಶೀರ್ವಾದ ಮಾಡು. ಹಲೋ, ನಾನು ಭಾರತಿ ಮಾತನಾಡ್ತಿರೋದು. ನೀವ್ಯಾರು? ನಾನು ಬರ್ತಿ ರವಿ. ಈಗ ತಾನೇ ಬೆಂಗಳೂರಿಂದ ಬಂದಿದ್ದೀನಿ. ರೈಲ್ವೆ ಸ್ಟೇಷನ್ದಿಂದ ಮಾತನಾಡ್ತಿದ್ದೀನಿ. ಇನ್ನು ಅರ್ಧ ಗಂಟೆಯಲ್ಲಿ ಬಂದುಬಿಡ್ತೀನಿ. ನೀನು ನನ್ನ ದಾರಿ ತುಂಬ ಕಾಯ್ತಿರ್ಬೇಕಲ್ಲ. ಅರ್ಜೆಂಟಾಗಿ ಬರ್ತೀನಿ. ಫೋನ್ ಇಡ್ತೀನಿ ನೋಡು. ಏನಪ್ಪ ಇವರತ್ತು ಫೋನಲ್ಲಿ ಮುದ್ದು ಕೊಡ್ತಾರೆ. ರವಿ ಬಂದ್ರು ಅಂತ ಕಾಣಿಸುತ್ತೆ. ರವಿ, 1 ನಿಮಿಷ ತಡೀರಿ, ನಾನೇ ಬಂದು ಬಾಗಿಲು ತೆಗಿತೀನಿ. ಚೆನ್ನಾಗಿದ್ದೀಯಾ ಭಾರತಿ? ಹಾಂ, ನಾನು ಚೆನ್ನಾಗಿದ್ದೀನಿ. ಅಂದಾಗೆ ನೀವು ಚೆನ್ನಾಗಿ. ಯಾರು ನೀವು? ನಾನು ಭಾರತಿ, ನಿನ್ನ ಪ್ರೀತಿಯ ಗಂಡ ಮಂಜು. ಭಾರತಿ, ನೀನು ಚೆನ್ನಾಗಿದ್ದೀಯಾ ಅಂತ ನನಗೆ ಗೊತ್ತು ಭಾರತಿ, ನನಗೆ ಗೊತ್ತು. ಆದ್ರೆ ನಾನು ಯುದ್ಧದಲ್ಲಿ ಸತ್ತು ಹೋದೆನಂತ ಸುಳ್ಳು ಸುದ್ದಿ ಹಬ್ಬಿಸಿಬಿಟ್ರು ಭಾರತಿ, ಸುಳ್ಳು ಸುದ್ದಿ ಹಬ್ಬಿಸಿಬಿಟ್ರು. ಅಂದ್ರೆ ನೀವು? ನಾನು ಯುದ್ಧ ಮಾಡುವಾಗ ನಮ್ಮ ಪಡೆಯ ಮೇಲೆ ವೈರಿಗಳು ಬಾಂಬೆಸೆದಾಗ ಸಿಡಿದು ಬಂದ ಬಾಂಬಿನಿಂದ ನನ್ನ ತಲೆಗೆ ಜೋರಾಗಿ ಏಟ ಬಿತ್ತು. ನಾನು ಅಲ್ಲೇ ಪ್ರಜ್ಞೆ ತಪ್ಪಿದ್ದೆ. ಸಾವಿರಾರು ಜನ ಸೈನಿಕರ ಅಂತ್ಯಕ್ರಿಯೆಯಲ್ಲಿ ಮಂಜುನು ಸತ್ತಿದ್ದಾನೆ ಅಂತ ತೀರ್ಮಾನ ಆಗೋಯ್ತು ಭಾರತಿ, ತೀರ್ಮಾನ ಆಗೋಯ್ತು. ಆದ್ರೆ ಮುಂದೆ ನನ್ನನ್ನು ಯಾರೋ ಪುಣ್ಯವಂತರು ಕರೆದುಕೊಂಡು ಹೋಗಿ, ನೀನು ಯಾರು, ಯಾವ ಊರಿನವನು, ನಿನ್ನ ಹೆಸರೇನು ಎಂದು ಕೇಳಿದರು. ಆಗ ಹೇಳುವ ಪ್ರಜ್ಞೆ ನನಗಿರಲಿಲ್ಲವಂತೆ ಭಾರತಿ, ಹೇಳುವ ಪ್ರಜ್ಞೆ ನನಗಿರಲಿಲ್ಲವಂತೆ. ಸುಮಾರು ದಿನಗಳ ನಂತರ ನನಗೆ ಪ್ರಜ್ಞೆ ಬಂದಾಗ ನೇರವಾಗಿ ನಿನ್ನ ಮುಖ ನೋಡಬೇಕೆಂಬ ಹಂಬಲದಿಂದ ಓಡೋಡಿ ಬಂದೆ ಭಾರತಿ, ಓಡೋಡಿ ಬಂದೆ. ಸಮಾಜ, ಸರ್ಕಾರ, ಮಾಧ್ಯಮ, ಸುದ್ದಿಗೋಷ್ಠಿಯಲ್ಲಿ ಮಂಜು ಸತ್ತಿದ್ದಾನೆ ಅಂತ ಸಾರಿ ನೀನು ಮಾತ್ರ ಇನ್ನೂ ಬದುಕಿದ್ದಾನೆ ಅಂತ ತಿಳಿದುಕೊಂಡಿದ್ದೀಯ.
ಭಾರತಿ, ಒಂದು ವೇಳೆ ನಾನು ಸತ್ತಿದ್ದೇನೆ ಅಂತ ನೀ ತಿಳಿದುಕೊಂಡಿದ್ರೆ ನಿನ್ನ ಹಣೆಯಲ್ಲಿ ಕುಂಕುಮ, ಕೈಯಲ್ಲಿ ಹಸಿರು ಬಳೆ, ಕಾಲಲ್ಲಿ ಕಾಲುಂಗರ, ಮೂಗಿನಲ್ಲಿ ಮೂಗುತಿ, ಕೊರಳಲ್ಲಿ ಮಾಂಗಲ್ಯ ಇನ್ನೂ ಇರುತ್ತಿರಲಿಲ್ಲ ಭಾರತಿ, ಇರುತ್ತಿರಲಿಲ್ಲ. ನಿನ್ನ ಕೊರಳಲ್ಲಿ ಇನ್ನು ಮಾಂಗಲ್ಯ ಪಳ ಪಳ ಅಂತ ಹೊಳಿತಾ ಇದೆ ಅಂತಂದ್ರೆ ನಾನಿನ್ನೂ ಸತ್ತಿಲ್ಲ ಅಂತ ತಿಳಿದುಕೊಂಡಿದ್ದೀಯ ಭಾರತಿ. ನಿನ್ನಂತ ಹೆಂಡತಿ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಭಾರತಿ, ನನ್ನ ಪೂರ್ವ ಜನ್ಮದ ಮಾತಾಡು ಭಾರತಿ, ಮಾತಾಡು. ಹೇಗೆ ನನ್ನ ಮೇಲೆ ಏನಾದರೂ ತಪ್ಪು ತಿಳಿದುಕೊಂಡಿದ್ದೀಯಾ? 3 ವರ್ಷ ಆದ್ರೂ ನನ್ನ ಗಂಡ ಮರಳಿ ಮನೆಗೆ ಬರಲಿಲ್ಲ. ಎಲ್ಲಿಯಾದ್ರೂ ಒಂದು ಸುಂದರವಾದ ಹೆಂಡತಿಯನ್ನು ನೋಡಿ ಮದುವೆಯಾಗಿದ್ದಾನೆ ಅಂತ ತಿಳಿದುಕೊಂಡಿದ್ದೇನೆ. ಇಲ್ಲ ಭಾರತಿ, ನಾನಂತ ಕೆಲಸ ಮಾಡಿಲ್ಲ ಭಾರತಿ, ನಾನಂತ ಕೆಲಸ ಮಾಡಿಲ್ಲ. ನೀನಂತ ಕೆಲಸ ಮಾಡಿಲ್ಲ ಅಂದ ಮ್ಯಾಲ ನಾನ್ಯಾಕೆ ಮಾಡಕ್ ಹೋಗ್ಲಿ ಭಾರತಿ, ನಾನ್ಯಾಕೆ ಮಾಡಕ್ ಹೋಗ್ಲಿ ಭಾರತಿ? ಪ್ರೀತಿಯ ಹೆಂಡತಿ ಇರುವಾಗ ಗಂಡ ಮತ್ತೊಂದು ಮದುವೆ ಆಗಬಾರ್ದು. ಪ್ರೀತಿಯ ಗಂಡ ಇರುವಾಗ ಹೆಂಡತಿ ಮತ್ತೊಂದು ಮದುವೆ ಆಗಬಾರ್ದು ಭಾರತಿ. ಭಾರತಿ, ಒಂದು ವೇಳೆ ಹಾಗೆ ಮಾಡಿದವರು ಅವರು ಗರತೆಯ ಮಕ್ಕಳಲ್ಲ ಭಾರತಿ, ಜಾರಿಣಿಯ ಮಕ್ಕಳು. ಭಾರತಿ, ನಾನಿಷ್ಟೆಲ್ಲ ಮಾತಾಡ್ತಾ ಇದ್ರು ಮೌನವಾಗಿ ನಿಂತು ಬಿಟ್ಟಿಯಲ್ಲ, ಮಾತನಾಡು ಭಾರತಿ, ಮಾತನಾಡು. ಏನಂತ ಮಾತನಾಡಲಿ ಮಂಜು, ಏನಂತ ಮಾತನಾಡಲಿ? ಯಾಕೆ ಯಾಕೆ ನನ್ನ ಮೇಲೆ ಕೋಪವೇ? ಬೇಡ ಮಂಜು, ಬೇಡ. ನೀನು ನನ್ನನ್ನು ಮಾತ್ರ ಮುಟ್ಟಬೇಡ ಮಂಜು, ಮುಟ್ಟಬೇಡ. ಏನು, ನಾನು ನಿನ್ನನ್ನು ಮುಟ್ಟಬಾರ್ದ? ಭಾರತಿ, ಸಾವಿರಾರು ಜನರ ಸಮ್ಮುಖದಲ್ಲಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ ಕಡೋದಾಡು. ನಾನು ನಿನ್ನನ್ನು ಮುಟ್ಟಬಾರ್ದ? ನಿನ್ನ ಮುಟ್ಟುವ ಹಕ್ಕು ನನಗಿಲ್ಲವೇ? ನಾನು ನಿನ್ನ ಗಂಡನಲ್ಲವೇ? ಹೇಳು ಭಾರತಿ, ಹೇಳು. ನೀನು ನನ್ನ ಗಂಡ ಹೌದು, ಆದ್ರೆ ನಿನ್ನ ಹೆಂಡತಿ ನಾನಲ್ಲ. ಅಂದರೇನು ಭಾರತಿ ನಿನ್ನ ಮಾತಿನ ಅರ್ಥ? ಮಂಜು, ಯುದ್ಧದಲ್ಲಿ ನೀವು ಸತ್ತೋದ್ರಿ ಅಂತ ಸುದ್ದಿ ಬಂತು. ಸುದ್ದಿ ಬಂತು? ಈ ಜನಗಳು ಕೂಗಾಡಿದರು, ನೀವೇ ನನ್ನ ಪಾಲಿನ ದೇವರು ಅಂತ. ನಾನು ನಿಮಗೆ ಮಾತು ಕೊಟ್ಟಿದ್ದು ನಿಜ, ನಿಜ. ಆದ್ರೆ ಆ ವಿಧಿ ನನ್ನ ಹಣೆ ಬರಹವನ್ನೇ, ನನ್ನ ಇತಿಹಾಸವನ್ನೇ ಬದಲಾಯಿಸಿ ಬಿಟ್ಟಿತ್ತು ಮಂಜು, ಬದಲಾಯಿಸಿ ಬಿಟ್ಟಿತ್ತು. ಈಗ ಆದದ್ದಾದ್ರೂ ಏನಾಗಿದೆ ಭಾರತಿ?
ಸಮಾಜ, ಸರ್ಕಾರ, ಮಾಧ್ಯಮ, ಸುದ್ದಿಗೋಷ್ಠಿ ಮಂಜು ಸತ್ತಿದ್ದಾನೆ ಅಂತ ಸಾರಿ ಸಾರಿ ಹೇಳಿದರು, ಮತ್ತೆ ಬದುಕಿ ಬಂದಿದ್ದಾನಲ್ಲ ಅಂತ ಹೆಮ್ಮಗಳು. ಖುಷಿಯಿಂದಿರು. ಅದನ್ನು ಬಿಟ್ಟು ಏಕೆ ಅಳುತ್ತಿರುವೆ ಭಾರತಿ? ನೀನು ಏಕೆ ಅಳುತ್ತಿರುವೆ? ಮಂಜು, ನೀವು ಯುದ್ಧದಲ್ಲಿ ಸತ್ತೋದ್ರಿ ಅಂತ ತಿಳಿದುಕೊಂಡು ನಾನು ಇದೇ ಅದೇ ಆದರೆ ಸ್ವಲ್ಪ ದಿನಗಳ ಹಿಂದೆ ನಾನು ಸುಮಾರು ದಿನಗಳ ಹಿಂದೆ ನೀನು ನಾನು ನಾನು ಮತ್ತೊಂದು ಮದುವೆ ಮಾಡಿಕೊಂಡೆ. ಭಾರತಿ, ನೀನು ಮತ್ತೊಂದು ವಿಧಿಯ ನಾಟಕ. ಬೆಳದಿಂಗಳ ಅಂಗಳದಲ್ಲಿ ಚಂದ್ರ ಚಕೋರಿಯಾಗಿ ಎದೆಗೆ ಎದೆ ಹಚ್ಚಿ, ತುಟಿಗೆ ತುಟಿ ಹಚ್ಚಿ, ನೀನೇ ನನ್ನನ್ನು ನಿನ್ನ ಪ್ರಿಯತಮನಿಗೆ ನೀ ಹೇಳುವ ಮಾತು ಮತ್ತೊಂದು ವಿಧಿಯ ನಾಟಕ. ಹೂವಾಗಿ ಅರಳಿದ ಮೇಲೆ ಮಕರಂದ ಹೀರುವ ದುಂಬಿ ನೀವೇ ಅಂತ ನಿನ್ನ ಭಾವಚಿತ್ರವನ್ನು ನನ್ನದೆಯಲ್ಲಿಟ್ಟು ಪೂಜಿಸುವ ಈ ನಿನ್ನ ಪ್ರಿಯತಮನಿಗೆ ನೀ ಹೇಳುವ ಮಾತು ಮತ್ತೊಂದು ಮದುವೆ. ಧೀರ ರಣಪರಾಕ್ರಮಿ ಅಂತ ಹೇಳಿ ರಣರಂಗದಲ್ಲಿ ನನ್ನನ್ನು ಯುದ್ಧಕ್ಕೆ ಕಳಿಸಿ ಮರಳಿ ಬಂದ ಈ ನಿನ್ನ ಗಂಡನಿಗೆ ನೀ ಹೇಳುವ ಮಾತು ಮತ್ತೊಂದು ಮದುವೆಯಾಗಿದ್ದೀನಿ ಅಂತ. ಸಂತೋಷ ಭಾರತಿ, ತುಂಬಾ ಸಂತೋಷ. ನೀನು ಮತ್ತೊಂದು ಮದುವೆಯಾಗಿದ್ದೀನಿ ಅನ್ನೋ ಮಾತು ಕೇಳಿ ತುಂಬಾ ಸಂತೋಷ ಆಗೋಯ್ತು. ನಾನೇನು ಮಾಡಲಿ ಮಂಜು? ನೀವು ಯುದ್ಧದಲ್ಲಿ ಸತ್ತೋಗಿದ್ದು ಸತ್ಯ ಅಂತ ತಿಳಿದುಕೊಂಡು ನಾನು ಮತ್ತೊಂದು ಮದುವೆ ಆದೆ ಮಂಜು, ಮತ್ತೊಂದು ಮದುವೆ ಆದೆ. ಜನಾವತಿ ಏನ್ ಹೇಳಿದ್ರು ಗೊತ್ತಾ? ಮಂಜು ಸತ್ತು ಹೋದ ಅಂತ ಹೇಳಿದ್ರು ಭಾರತಿ. ಆದ್ರೆ ನಾನಾವತ್ತು ಸಾಯಲಿಲ್ಲ ಭಾರತಿ, ನಾನಾವತ್ತು ಸಾಯಲಿಲ್ಲ. ಈಗ ನೀ ಮತ್ತೊಂದು ಮದುವೆಯಾಗಿದ್ದೀನಿ ಅನ್ನೋ ಸುದ್ದಿ ಕೇಳಿ ಬದುಕಿದ್ದು ಸತ್ಯ ಭಾರತಿ. ತಪ್ಪು ನಿನ್ನದಲ್ಲ ಭಾರತಿ, ನನ್ನವರು ನನ್ನ ಹಿತೈಷಿಗಳು ಅಂತ ನಿನ್ನ ಕೊರಳಿಗೆ ತಾಳಿ ಕಟ್ಟಿದೆನಲ್ಲ, ಅದು ನನ್ನ ತಪ್ಪು ಭಾರತಿ. ನನ್ನ ಮೇಲೆ ನಿಮಗೆ ಕೋಪ ಇದ್ರೆ ನನ್ನ ಕತ್ತಲೆ ಹೆಚ್ಚಿಗೆ ಬೇಡಿ, ಆದರೆ ಇಷ್ಟೊಂದು ಚಿತ್ರ ಹಿಂಸೆ ನೀಡೋ ಮಾತುಗಳು ಮಾತ್ರ ಮಾತಾಡಬೇಡಿ ಮಾವ, ಮಾತಾಡಬೇಡಿ. ನಿನ್ನ ಕತ್ತು ಹಿಚಕಿ ನಾನ್ಯಾವ ಪಾಪಕ್ಕೆ ಗುರಿಯಾಗಲಿ ಭಾರತಿ?
ನಾನಾವ ಪಾಪಕ್ಕೆ ಗುರಿಯಾಗಲಿ. ನೀನಿನ್ನು ಜೀವನ ಮಾಡಬೇಕಾದವಳು, ವಿದ್ಯಾವಂತೆ ಆದ ನೀನು ಈ ಸಮಾಜವನ್ನು ಸುಧಾರಣೆ ಮಾಡಬೇಕಾದವಳು. ಅದು ಅಲ್ಲದೆ ಎರಡನೆಯ ಗಂಡನನ್ನು ಮದುವೆಯಾಗಿ ಅವನ ತೋಳ ತಕ್ಕಿಯಲ್ಲಿ ಮಲಗಿ ಸುಖಾಡ ಭವಿಷ್ಯವಳು ಭಾರತಿ. ನಾಡು ನಾಡು ಸಂಸಾರದ ಸುಖವನ್ನು ಅರಿಯಲಾರದ ಸನ್ಯಾಸಿ ಭಾರತಿ. ಭಾರತಿ, ಹೆಂಡತಿಯ ಪ್ರೀತಿಯನ್ನು ಅರಿಯಲಾರದ ದೇಶ ಭ್ರಷ್ಟ ಭಾರತಿ ನಾಡು, ದೇಶ ಭ್ರಷ್ಟ ನಾಡು. ಬೇಕಾದ್ರೆ ನೀನೇ ನನ್ನ ಕೊಲೆ ಮಾಡಿಬಿಡು. ನಿನಗೆ ಪುಣ್ಯ ಸಿಗ್ತೈತಿ ಭಾರತಿ, ಪುಣ್ಯ ಸಿಗ್ತೈತಿ. ಬಾ, ಕೊಲೆ ಮಾಡ್ಬಾ. ನಾನು ಮಾಡಿದ ತಪ್ಪಿಗೆ ಏನು ಬೇಕಾದರೂ ಶಿಕ್ಷೆ ಕೊಡಿ, ಅದನ್ನು ನಾನು ಅನುಭವಿಸ್ತೀನಿ. ಆದರೆ ನಿಮಗೆ ಅವಮಾನಗೊಳಿಸಬೇಕು ಅಂತ ನಾನು ಇನ್ನೊಂದು ಮದುವೆ ಮಾಡಿಕೊಂಡಿಲ್ಲ. ನನ್ನ ಹಣೆ ಬರದಲ್ಲಿ ಏನು ನಡೀಬೇಕಿತ್ತು ಅದೆಲ್ಲ ನಡೆದು ಹೋಯ್ತು ಅಷ್ಟೇ. ಅದಕ್ಕೆ ನೀವೇನು ಶಿಕ್ಷೆ ಕೊಡ್ಬೇಕಂತೀರೋ ಕೊಟ್ಬೇಡಿ ಮಾವ, ಕೊಟ್ಬೇಡಿ. ನಾನಾಕ್ ನಿನಗೆ ಶಿಕ್ಷೆ ಕೊಡ್ಲಿ ಭಾರತಿ, ನಾನಾಕ್ ನಿನಗೆ ಶಿಕ್ಷೆ ಕೊಡ್ಲಿ? ನೀನೇ ನನಗೆ ಶಿಕ್ಷೆ ಕೊಡು. ಈಗ ನಂದೊಂದು ಮಾತು ನಡೆಸಿ ಕೊಡ್ತೀನಿ ಅಂತ ನೀ ನನಗೆ ಮಾತು ಕೊಟ್ರೆ ನಿನಗೆ ದೊಡ್ಡ ಪುಣ್ಯ ಬರ್ತೈತಿ ಭಾರತಿ, ನಿನಗೆ ದೊಡ್ಡ ಪುಣ್ಯ ಬರ್ತೈತಿ. ಒಂದು ಮಾತಿಗೆ ಬೇಕಿದ್ರೆ 100 ಮಾತನ್ನು ನಡೆಸ್ಕೊಡ್ತೀನಿ. ಬೇಕಿದ್ರೆ ಈ ನನ್ನ ಪ್ರಾಣನೇ ಕೊಡ್ತೀನಿ. ಕೇಳಿ ಮಾವ, ಕೇಳಿ. ನಿನ್ನ ಪ್ರಾಣ ಕೇಳುವಂತ ಕಟುಕ ನಾಡಲ್ಲಪ್ಪ, ನಿನ್ನ ಪ್ರಾಣ ಕೇಳುವಂತ ಕಟುಕ ನಾಡಲ್ಲ. ಈಗ ನಂದೊಂದು ಮಾತು ನಡೆಸಿ ಕೊಡ್ತೀನಿ ಅಂತ ನನಗೆ ವಚನ ಕೊಡು ಭಾರತಿ, ನನಗೆ ವಚನ ಕೊಡು. ಆಯ್ತು ಮಾವ, ನನ್ನ ಹೆತ್ತವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ಮ ಮಾತನ್ನು ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ ಮಾವ, ನಡೆಸ್ಕೊಡ್ತೀನಿ. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಗಿ ಹೋಯಿತು. ಇವತ್ತಿನಿಂದ ನಾಡು ನಿನಗೆ ನನ್ನನ್ನು ನಾನೊಬ್ಬ ನಿನ್ನ ಮಗನೆಂದು ತಿಳಿದುಕೊಳ್ಳಬೇಕು ಭಾರತಿ, ನಿನ್ನ ಮಗನೆಂದು ತಿಳಿದುಕೊಳ್ಳ. ಮಂಜು, ಏನು ಹೇಳ್ತಿದ್ದೀರಾ ನೀವು? ನಾನು ನಿಮಗೆ ತಾಯಿ ಆಗಬೇಕಾ? ಅನಿವಾರ್ಯ. ಏನ್ ಮಾಡೋದಮ್ಮ, ನಿನ್ನ ಗಂಡನಾಗಿ ನಿನ್ನಿಂದ ಸುಖ ಪಡೆಯುವ ಪುಣ್ಯವಂತೂ ನಾ ಪಡೆಯುವ. ಕನಿಷ್ಠ ಪಕ್ಷ ನಿನ್ನ ಮಗನಾಗಿ ನಿನ್ನ ಪಾದ ಸೇವೆ ಮಾಡಿದ್ರೆ ಪುಣ್ಯ ಸಿಗ್ತೈತಿ ಅಂತ ಈ ಮಂಜು, ಏನು ಹೇಳ್ತಿದ್ದೀರಾ ನೀವು? ಹಲೋ ಭಾರತಿ, ಯಾರವರು? ನಾನು ಇವರಿಗೆ ಏನಾಗಬೇಕು ಅಂತ ಇವರ ಬಾಯಿಂದನೇ ಕೇಳ್ರಿ ಅಪ್ಪ, ಇವರ ಬಾಯಿಂದನೇ ಕೇಳ್ರಿ. ಭಾರತಿ, ಯಾರಿವರು? ನೋಡ್ರಿ, ನಾನು ಹೇಳ್ತೀನಿ.
ನೋಡ್ರಿಪ್ಪ, ನಾನು ಇವರಿಗೆ ಮಗ ಆಗಬೇಕ್ರಿ, ಮಗ ಆಗಬೇಕು. ಏನು ಮಗ ಆಗಬೇಕಾ? ಹೌದ್ರಿಪ್ಪ, ಹೌದು. ಹೊಟ್ಟೆಯಿಂದ ಹುಟ್ಟಿದ ಮಗನಲ್ರಿ ಅಪ್ಪ, ಹೊಟ್ಟೆಯಿಂದ ಹುಟ್ಟಿದ ಮಗನಲ್ರಿ. ನನ್ನ ಹಡೆದವ್ವ ತೀರಿಕೊಂಡ ಮ್ಯಾಲ ನನ್ನ ಭಾವನೆಗಳಿಂದ ಪಡೆದುಕೊಂಡ ತಾಯಿಯಪ್ಪ ಇವಳು, ಪಡೆದುಕೊಂಡ ತಾಯಿ. ಈ ತಾಯಿನ ಮಾತಾಡ್ಸ್ಕೊಂಡ ಹೋಗ್ಬೇಕಂತ ಬಂದಿದ್ರ ನಮ್ಮ ಅವನ ಗಂಡ ನಮ್ಮಪ್ಪ ಹೆಂಗಿರ್ಬೇಕು ಅಂತ ನೆನೆಸೋದ್ರೊಳಗಾಗಿ ಆ ದೇವರು ಬಂದಂಗೆ ನೀವ ಬಂದ್ಬಿಟ್ರಿ ಅಪ್ಪ, ನೀವ ಬಂದ್ಬಿಟ್ರಿ. ಛೇ ಇದಂತ ಮಾತಪ್ಪ. ನಿನ್ನ ತಾಯಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನಗಿರಲಿ. ಹಾಂ ಭಾರತಿ, ಇಂಥವನನ್ನು ನಿನ್ನ ಮಗನೆಂದು ಎನಿಸ್ಕೊಳ್ಳೋದಕ್ಕೆ ನೀನು ಎಷ್ಟು ಪುಣ್ಯ ಮಾಡಿರಬಹುದು ಭಾರತಿ, ನೀನು ಎಷ್ಟು ಪುಣ್ಯ ಮಾಡಿರ್ಬೋದು. ಹೌದು, ನಾನು ತುಂಬಾ ಪುಣ್ಯ ಮಾಡಿದ್ದೇನೆ. ನನ್ನಂಥ ಪುಣ್ಯವನ್ನು ಈ ಜಗತ್ತಿನಲ್ಲಿ ಯಾರೂ ಮಾಡಿಲ್ಲ. ಅಂಥ ಪುಣ್ಯ ಪಡೆದುಕೊಂಡು ಬಂದಿದ್ದೀನಿ ನಾನು, ಅಂಥ ಪುಣ್ಯನ ಪಡೆದುಕೊಂಡು ಬಂದಿದ್ದೀನಿ. ಭಾರತಿ, ಮಗ ಮನೆಯವರೆಗೆ ಬಂದಿದ್ದಾನೆ, ಹೋಗು, ಒಳಗೆ ಕರೆದುಕೊಂಡು ಹೋಗಿ ಅವನಿಗೆ ಹೊಟ್ಟೆ ತುಂಬ ಊಟ ಮಾಡಿಸು. ಬ್ಯಾಡ್ರಿಪ್ಪ, ಬ್ಯಾಡ್ರಿ. ಈಗ ಹೊಟ್ಟಾಗ ಕರಗಲಾರ್ದಂಥ ಊಟನ ಮಾಡಿನ್ರಿ. ಇನ್ನು ಮುಂದೆ ಇಲ್ಲಾದ್ರೂ ಹೋಗಿ ಒಂದು ಗುಡಿ ಗುಂಡಾರದಾಗಿದ್ದ ಚಿಬಡ ಮಾಡ್ತೀನಿ ಅಪ್ಪ. ಆದ್ರೆ ಒಂದು ಮಾತು ಹೇಳ್ತೀನಿ ಅಪ್ಪ, ಈ ನನ್ನ ತಾಯಿಗೆ ಮಾತ್ರ ಈ ಯಾವುದೋ ತೊಂದರೆ ಆಗದಂಗ ನೋಡಿಕೋರಿ ಅಂತ ನಿಮ್ಮ ಪಾದ ಮುಟ್ಟಿ ಕೇಳ್ತೀನಿ. ಹಾಂ ಭಾರತಿ, ಬರಬೇಕಾದವನು ಸ್ವಲ್ಪ ತಡವಾಗಿ ಬಂದು. ಐ ಆಮ್ ವೆರಿ ಸಾರಿ. ಪರವಾಗಿಲ್ಲ ಬಿಡಿ, ತುಂಬ ಹೊತ್ತಾಯಿತು. ಬನ್ನಿ, ಕೈ ಕಾಲು ಮುಖ ತೊಳೆದುಕೊಂಡು ಒಳಗಡೆ ಬನ್ನಿ. ಭಾರತಿ, ಕೈಕಾಲು ಮುಖ ಆಮೇಲೆ. ದೂರದಿಂದ ಪ್ರಯಾಣ ಮಾಡಿ ಬಂದು ತುಂಬ ಸುಸ್ತಾಗಿದೆ. ಅದಕ್ಕಾಗಿ ಏನಾದರೂ ಒಂದು ಏನು ಬೇಕು ನಿಮಗೆ? ನಿನ್ನ ಕಂಠ ಸಿರಿಯಲ್ಲಿ ಒಂದು ಸಿಹಿ ಮುತ್ತಿನ ಕಣಕಿನೇನಾದರೂ ಕೊಡಬಾರ್ದ? ಸರಿ.